बार हमने वही लगाया दिल जहाँ दिल लगाना मना था आखिर वही किए सजदे जहाँ सर झुकाना मना था यूं जिंदगी बिता ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ಟಾಪಿಕ್ ಯಾವುದಪ್ಪ ಅಂತಂದರೆ KTM ಡ್ಯೂಕ್ 125ನ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸೊ ಮತ್ತೆ ತಡ ಮಾಡೋದು, ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಿಮಗೆ KTM ಬಗ್ಗೆ ಹೇಳಬೇಕು ಅಂತಂದರೆ KTMನ ಫುಲ್ ಫಾರ್ಮ್ ಬಂದುಬಿಟ್ಟು ಎಷ್ಟೋ ಜನ KTMನ ಫುಲ್ ಫಾರ್ಮ್ ಏನು ಅಂತ ಗೊತ್ತಿಲ್ಲ. ಸೊ ನಾನು ಇವತ್ತು ಅದನ್ನು ತಿಳಿಸ್ಕೊಡೋಕೆ ಬಂದಿದ್ದೀನಿ. KTMನ ಫುಲ್ ಫಾರ್ಮ್ ಅಂದರೆ ಕ್ರಾಫ್ಟ್ ವಜರ್ಸ್ ಟ್ರಿಂಕನ್ ಪೋಲ್ಸ್ ಮಾರ್ಟಿ ಗುಫಾನ್. ಕ್ರಾಫ್ಟ್ ವಜರ್ಸ್ ಅಂತಂದರೆ ಆಸ್ಟ್ರೇಲಿಯಾನಲ್ಲಿ ಅದೊಂದು ಮೋಟಾರ್ ವೆಹಿಕಲ್ ಅಂತ ಅರ್ಥ ಬರುತ್ತೆ. ಸೊ ಟ್ರಿಂಕನ್ ಪೋಲ್ಸ್ ಅಂತ ಬಂದರೆ ಯಾರು KTMನ ಓನರ್ ಇದ್ದಾರೋ ಅವನ ಹೆಸರು ಬಂದುಬಿಟ್ಟು ಹ್ಯಾನ್ಸ್ ಟ್ರಿಂಕನ್ ಪೋಲ್ಸ್ ಅಂತ. ಅದೇ ಹೆಸರನ್ನ ಇಲ್ಲಿ ಟ್ರಿಂಕನ್ ಪೋಲ್ಸ್ ಅಂತ ಇಟ್ಟಿದ್ದಾರೆ. ಮತ್ತು ಮಾರ್ಟಿ ಗುಫಾನ್ ಅಂತಂದರೆ ಇಲ್ಲಿ KTMನ ಮೊದಲನೇ ಕಂಪ್ನಿ ಓಪನ್ ಆಯಿತು, ಆ ಪ್ಲೇಸ್ ಹೆಸರೇ ಮಾರ್ಟಿ ಗುಫಾನ್ ಅಂತ ಅರ್ಥ. ಸೊ ನೋಡಿದ್ರಲ್ಲ, ಇದಿಷ್ಟು KTMನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ KTMನ ಫುಲ್ ಫಾರ್ಮ್ ಹೆಂಗೋ ತಿಳ್ಕೊಂಡ್ರಿ, ಬಟ್ KTM ಬಗ್ಗೆ ತಿಳ್ಕೊಬೇಕಲ್ಲ. ಸೊ ಬನ್ನಿ ನಾನು ತಿಳಿಸ್ಕೊಡೋಕ್ಕಿದ್ದೀನಿ. ಸೊ ಇಂಜಿನ ಕಡೆ ಹೋಗೋದಾದರೆ ನಿಮಗೆ 124.7cc ಇಂಜಿನ್ ಮತ್ತು ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಸಿಗುತ್ತೆ ಗೈಸ್. ಮತ್ತು ಪವರ್ನ ಬಗ್ಗೆ ಬರಬೇಕು ಅಂತಂದರೆ ನಿಮಗೆಲ್ಲ KTMನ ಪವರ್ ಬಗ್ಗೆ ತಿಳಿಸ್ಬೇಕು ಅಂತಲೇ ಇಲ್ಲ, ನಿಮಗೆ ಗೊತ್ತಿದೆ. KTMನ ಪವರ್ ಬಂದುಬಿಟ್ಟು 9250 RPM ಗುರು. ಮತ್ತು ಟಾರ್ಕ್ ಕಡೆ ಹೋಗೋದಾದರೆ ನಿಮಗೆ 12 Nm ಆ್ಯಂಡ್ 8000 RPM. ನಿಮಗೆ ಗೇರ್ ಬಾಕ್ಸ್ ಕಡೆ ಬರೋದಾದರೆ ನಿಮಗೆ ಗೇರ್ ಬಾಕ್ಸು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸಿಗುತ್ತೆ. ಮತ್ತು ನಿಮಗೆ ಮೈಲೇಜ್ ಕಡೆ ಹೋಗೋದಾದರೆ ನಿಮಗೆ ಆ ಗಾಡಿ ಮೈಲೇಜ್ ಬಂದುಬಿಟ್ಟು ನಿಮಗೆ ಏನಿಲ್ಲ ಅಂತಂದರೂ ಆನ್ ರೋಡಲ್ಲಿ 40 to 45 ಮ್ಯಾಕ್ಸಿಮಮ್ 40 to 45 ಬಂದೇ ಬರುತ್ತೆ ಗುರು. ನೀನು ಎಲ್ಲೇ ಹೋಗು ಹಿಂಗೆ ಹೊಡಿ 40 to 45 ಬಂದೇ ಬರುತ್ತೆ. ಮತ್ತು ಅದೇ ನಿಮಗೆ ಪೆಟ್ರೋಲ್ ಟ್ಯಾಂಕ್ನ ಕಡೆ ಬರೋದಾದರೆ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟು 13.4 13.5ವರೆಗೂ ಇರುತ್ತೆ ಗೈಸ್. ಫ್ಯೂಲ್ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಅಂದರೆ ನಿಮಗೆ ಏನಿಲ್ಲ ಅಂದರೆ 13.45 ಬರುತ್ತೆ. 13.4 13.5 ಅಲ್ಲಿವರೆಗೂ ಸಿಗುತ್ತೆ. ಇದ್ರದ್ದು ಟಾಪ್ ಸ್ಪೀಡ್ ನೋಡ್ತೀವಿ ಅಂತಂದರೆ 112 ಟಾಪ್ ಸ್ಪೀಡ್ ಇದೆ. ಮತ್ತು ನಿಮಗೆ ಬ್ರೇಕ್ ಕಡೆ ಹೋಗೋದಂದರೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಡಿಸ್ಕ್ ಬ್ರೇಕ್ ಸಿಗುತ್ತೆ ಮತ್ತು ವಿತ್ ABS. ಸೊ ಈ ಗಾಡಿದು ಓವರಾಲ್ ವೆಯ್ಟ್ ಬಂದುಬಿಟ್ಟು ನಿಮಗೆ 159 kg ಇರುತ್ತೆ ಗೈಸ್. ಈ ಗಾಡಿ ಬಂದುಬಿಟ್ಟು 159 kg ಇರುತ್ತೆ. ಸೊ ಈ ಗಾಡಿಯ ಒಂದು ಸೀಟ್ ಹೈಟ್ ಏನಿರುತ್ತೋ ಅದು ನಿಮಗೆ 822 mm ಇರುತ್ತೆ ಗೈಸ್. ಸೊ ಇದ್ರದ್ದು ಆ್ಯಂಡ್ರಾಯ್ಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಓವರಾಲ್ ನಿಮಗೆ ಏನಿಲ್ಲ ಅಂತಂದರೆ 1.7 lakh ಬೇಕು ಗೈಸ್. ಈ ಗಾಡಿನ ನೀವು ಶೋರೂಮಲ್ಲಿ ತೊಗೊತೀನಿ ಅಂತಂದ್ರೂ ನಿಮಗೆ 1.7 lakh ಬೇಕೇ ಬೇಕು ಗೈಸ್. 1.7 lakh ಕೊಟ್ಟು ನಮಗೇನು ನಷ್ಟ ಏನಿಲ್ಲ ಗುರು. ನಾವು ಯಾಕಂದರೆ ತಗೊಂಡಿರೋದು ಯಾವುದು ಕಾಂಜಿ ಪಿಂಜಿ ಗಾಡಿ ಅಲ್ಲ, ರಾಕೆಟ್ನ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋನ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೂ ಇನ್ನೂ ಏನಾದರೂ ಹೆಚ್ಚಿಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಸೊ ನಾನು ತಿಳ್ಕೊತೀನಿ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ. ಸೊ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ನಿಮಗೂ ಏನಾದರೂ ಇದಕ್ಕಿಂತ ಜಾಸ್ತಿ ಗೊತ್ತಿದ್ದರೆ ನೀವು ನನ್ನ ಹತ್ರ ಹಂಚ್ಕೊಬೋದು. ಹೆಂಗಂದರೆ ಕಮೆಂಟ್ ಮೂಲಕ. ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೂ ಇನ್ನಷ್ಟು ಟಾಪಿಕ್ಸ್ಗಳು ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸೊ ಏನಾದರೂ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೂ ಕೂಡ ನೀವು ಅದನ್ನು ಕಮೆಂಟ್ ಹಾಕಿ. ಸೊ ನಾನು ಅದನ್ನು ತಿದ್ಕೊಳ್ತೀನಿ. ಸೊ ಗೈಸ್, ನಂದು ಇನ್ನೊಂದು ವೀಡಿಯೋ ಇದೆ ಅಪಾಚಿ RTRದು. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವೀಡಿಯೋನು ಹೋಗ್ಬಿಟ್ಟು ನೋಡ್ಕೊಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋದು ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟನ್ ಅಂತ ಹೊಡ್ಕೊಳ್ಳಿ. ಸೊ ಲೈಕ್ ಮತ್ತು ಕಮೆಂಟ್ನ ಮಾಡೋದು ಮರಿಬೇಡಿ. ಸೊ ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಒಂದು ಮಸ್ತ್ ಬೈಕ್ ತೊಗೊಂಬರ್ತೀನಿ, ವೆಯ್ಟ್ ಮಾಡಿ ಗಾಯ್ಸ್.